ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವಂಥದ್ದು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡ್ತಕ್ಕಂಥ ಶಕ್ತಿ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ ಅಂತ ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಇದು ಆಗ್ತಾ ಇದೆ ಸರ್. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿದ್ದಾವೆ. ರಾತ್ರಿ ಹೊತ್ತಲ್ಲೇ ಆಗೋದು ಸರ್. ಅದರಲ್ಲೂ ಬೆಂಕಿ ಹತ್ಕೊಂಡೇ ಜಾಸ್ತಿ ಆಗ್ತಾ ಇರ್ತವೆ. ಬಸ್ಗಳ ಗುಣಮಟ್ಟ ತುಂಬ ಹಳೆದಾಗಿರ್ತದೆ. ನೋಡ, ಈಗ ರಾಜ್ಯ ಸರ್ಕಾರ ಸಹಜವಾಗಿ ಇಂಥ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗ್ತದೆ. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಚಿತ್ರದುರ್ಗ ಸಮೀಪ ಬಸ್ ದುರಂತದಲ್ಲಿ 10ಕ್ಕೂ ಹೆಚ್ಚು ಜನ ಹಸುನಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಆಗಿರುವಂಥದ್ದು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಯಾರು ಮರಣ ಹೊಂದಿದ್ದಾರೆ ಆ ನೋವನ್ನು ತಡ್ತಕ್ಕಂಥ ಶಕ್ತಿ ಕುಟುಂಬದ ವರ್ಗದವ್ರಿಗೆ ದಯಪಾಲಿಸಲಿ ಅಂತ ರಾಜ್ಯ ಸರ್ಕಾರವು ಕೂಡ ಯಾರು ಉಳಿದಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಸರಿಯಾದ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಇದು ಆಗ್ತಾ ಇದೆ ಸರ್. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಆಗಿದ್ದಾವೆ. ರಾತ್ರಿ ಹೊತ್ತಲ್ಲೇ ಆಗೋದು ಸರ್. ಅದರಲ್ಲೂ ಬೆಂಕಿ ಹತ್ಕೊಂಡೇ ಜಾಸ್ತಿ ಆಗ್ತಾ ಇರ್ತವೆ. ಬಸ್ಗಳ ಗುಣಮಟ್ಟ ತುಂಬ ಹಳೆದಾಗಿರ್ತದೆ. ನೋಡ, ಈಗ ರಾಜ್ಯ ಸರ್ಕಾರ ಸಹಜವಾಗಿ ಇಂಥ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗ್ತದೆ. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ.